ವಿಶ್ವದ ಮಹಾ ದೈವಿಕ ರಹಸ್ಯದ ಪುಟಗಳಿಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಜಗತ್ತಿನಲ್ಲಿ ಕೆಲವರು ಮಾತ್ರ ಯಾಕೆ ಪದೇ ಪದೇ ಬೆನ್ನಿಗೆ ಚೂರಿ ಹಾಕುವಂತಹ ಮೋಸ, ವಿಶ್ವಾಸಘಾತಕತನ ಮತ್ತು ಸರಣಿ ಆಘಾತಗಳನ್ನು ಎದುರಿಸ್ತಾರೆ? ಇಷ್ಟೆಲ್ಲ ಬುದ್ಧಿವಂತಿಕೆ, ಒಳ್ಳೆಯತನವಿದ್ದರೂ ಇವರ ಬದುಕಿಗೆ ಯಾಕೆ ಈ ವಿಧಿ ಪದೇ ಪದೇ ಅಗ್ನಿ ಪರೀಕ್ಷೆ ಒಡ್ಡುತ್ತದೆ? ವಿಶೇಷವಾಗಿ ಮಿಥುನ ರಾಶಿಯವರೇ, ನನ್ನ ಜೀವನವೇ ಯಾಕಿಷ್ಟು ಕಠಿಣವಾಗಿದೆ, ನನ್ನನ್ನು ಅರ್ಥ ಮಾಡಿಕೊಳ್ಳುವವರೇ ಇಲ್ಲವಲ್ಲ ಅಂತ ಎಷ್ಟೋ ಬಾರಿ ನೀವು ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ್ದೀರಲ್ವಾ? ನಿಮ್ಮ ಮನಸ್ಸಿನ ಆ ಕಡು ವೇದನೆ ಆ ಭಗವಂತನಿಗೆ ಕೇಳಿಸಿದೆ. ಇಂದಿನ ಈ ಮಹತ್ವದ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಗ್ರಹಗತಿಗಳ ಬಗ್ಗೆ ಮಾತಾಡುತ್ತಿಲ್ಲ, ಬದಲಾಗಿ ಮಿಥುನ ರಾಶಿಯವರು ಅನುಭವಿಸುವ ಪ್ರತಿಯೊಂದು ನೋವಿನ ಹಿಂದೆ ಇರುವ ಈ ಪ್ರಕೃತಿಯ ಅತಿದೊಡ್ಡ ನಿಗೂಢ ದೈವಿಕ ರಹಸ್ಯವನ್ನು ನಾವು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ಇದು ನಿಮ್ಮ ಜೀವನದಲ್ಲೂ ನಡೆದಿದೆಯಾ? ನೀವು ಯಾರಿಗೆ ಅತಿಯಾದ ಜ್ಞಾನ, ಪ್ರೀತಿ ಮತ್ತು ಸಹಾಯವನ್ನು ನೀಡಿದಿರೋ ಅವರೇ ನಿಮ್ಮನ್ನು ತಪ್ಪು ತಿಳಿದು ನಿಂದಿಸಿದ್ದಾರಾ? ಇದಕ್ಕಾಗಿಯೇ ದೇವರು ನಿಮ್ಮನ್ನು ಸದಾ ಪರೀಕ್ಷಿಸುತ್ತಿದ್ದಾರೆ ಅಂತ ನಿಮಗನಿಸಿದೆಯಾ? ನೆನಪಿರಲಿ, ಈ ಕಠಿಣವಾದ ಅಗ್ನಿ ಪರೀಕ್ಷೆಗಳು ನಿಮ್ಮ ಜೀವನದಲ್ಲಿ ಸುಮ್ಮನೆ ಆಕಸ್ಮಿಕವಾಗಿ ನಡೆದಿಲ್ಲ. ಇದು ಭಗವಂತನೇ ಸ್ವತಃ ನಿಮಗಾಗಿ ಸೃಷ್ಟಿಪಡಿಸಿರುವ ಒಂದು ಮಹೋನ್ನತ ದೈವಿಕ ಸಂಕಲ್ಪ ಅಂತ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯಪಡ್ತೀರಾ. ಹೌದು, ಮಿಥುನ ರಾಶಿಯವರನ್ನು ಸಾಮಾನ್ಯರಂತೆ ಸೃಷ್ಟಿಸಲಾಗಿಲ್ಲ. ಇವರ ಪ್ರತಿಯೊಂದು ವೈಚಾರಿಕ ಹೋರಾಟದ ಹಿಂದೆಯೂ, ಪ್ರತಿಯೊಂದು ಕಣ್ಣೀರಿನ ಹನಿಯ ಹಿಂದೆಯೂ ಒಂದು ಭಾರೀ ದೊಡ್ಡ ದೈವಿಕ ಕಾರಣ ಅಡಗಿದೆ. ಅಧ್ಯಾಯ 1: ಮಿಥುನ ರಾಶಿಯ ದೈವಿಕ ರಹಸ್ಯ. ಸೃಷ್ಟಿಕರ್ತ ಕೆಲವು ನಿರ್ದಿಷ್ಟ ರಾಶಿಯವರನ್ನು ಮಾತ್ರ ಯಾಕೆ ಇಷ್ಟೊಂದು ಕಠಿಣ ಹಾದಿಯಲ್ಲಿ ನಡೆಸುತ್ತಾನೆ ಅನ್ನೋದನ್ನು ವೈದಿಕ ಜ್ಯೋತಿಷ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಅದರಲ್ಲಿ ಮಿಥುನ ರಾಶಿಗೆ ಅತ್ಯಂತ ವಿಶಿಷ್ಟ ಸ್ಥಾನ. ಸಮಾಜ ಮಿಥುನ ರಾಶಿಯವರನ್ನು ಬಹಳಷ್ಟು ಬಾರಿ ತಪ್ಪು ತಿಳಿದುಕೊಳ್ಳುತ್ತದೆ. ಇವರನ್ನು ಕೇವಲ ಚಂಚಲ ಮನಸ್ಸಿನವರು ಅಥವಾ ದ್ವಂದ್ವ ವ್ಯಕ್ತಿತ್ವದವರು ಎಂದುಕೊಳ್ಳುತ್ತದೆ. ಆದರೆ ಹೊರನೋಟಕ್ಕೆ ಸದಾ ಹಸನ್ಮುಖಿಯಾಗಿ, ಮಾತಿನ ಚತುರರಾಗಿ ಕಾಣುವ ಇವರ ಅಂತರಾಳದಲ್ಲಿ ಅಪಾರವಾದ ಆಧ್ಯಾತ್ಮಿಕ ಆಳ, ಜ್ಞಾನ ಮತ್ತು ದೈವಿಕ ಶಕ್ತಿ ಹರಿಯುತ್ತಿರುತ್ತದೆ. ಗಮನಿಸಿ, ಮಿಥುನ ರಾಶಿಯ ಪ್ರಧಾನ ಗ್ರಹ ಬುಧ. ಇದು ಅದ್ಭುತ ಬುದ್ಧಿಶಕ್ತಿ, ವಿವೇಚನೆ ಮತ್ತು ಚಾತುರ್ಯವನ್ನು ಕೊಡುತ್ತದೆ. ಜೊತೆಗೆ ಮೃಗಶಿರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರಗಳ ಅಪಾರ ತೇಜಸ್ಸು, ದ್ವಿಸ್ವಭಾವ ವಾಯುತತ್ವದ ಹೊಂದಾಣಿಕೆಯ ತಾಳ್ಮೆ ಹಾಗೂ ಸಾಕ್ಷಾತ್ ಮಹಾವಿಷ್ಣು ಮತ್ತು ಜಗನ್ಮಾತೆ ಸರಸ್ವತಿ ದೇವಿಯ ನೇರ ಆಶೀರ್ವಾದ ಇವರ ಮೇಲಿದೆ. ಈ ಬ್ರಹ್ಮಾಂಡದ ಜ್ಞಾನಶಕ್ತಿಗಳೇ ಮಿಥುನ ರಾಶಿಯವರ ಅಚಲವಾದ ಬುದ್ಧಿಬಲಕ್ಕೆ ಮೂಲ ಕಾರಣ. ಈ ಅದೃಶ್ಯ ಶಕ್ತಿಗಳೇ ಇವರನ್ನು ಸತ್ಯದ ಮಾರ್ಗದಿಂದ ಎಂದಿಗೂ ವಿಚಲಿತರಾಗದಂತೆ ಕಾಯುತ್ತವೆ. ಅಧ್ಯಾಯ 2: ಅಸಾಧಾರಣ ಬೌದ್ಧಿಕ ಸಹನೆ ಮತ್ತು ವಜ್ರದಂತಹ ವ್ಯಕ್ತಿತ್ವ. ಇತರರು ಗೊಂದಲಕ್ಕೀಡಾಗಿ ಸಂಪೂರ್ಣವಾಗಿ ಕುಸಿದು ಬೀಳುವಂತಹ ಸನ್ನಿವೇಶಗಳಲ್ಲೂ ಮಿಥುನ ರಾಶಿಯವರು ಹೇಗೆ ಮಾನಸಿಕವಾಗಿ ಗಟ್ಟಿಯಾಗಿ ನಿಲ್ಲುತ್ತಾರೆ ಅನ್ನೋದರ ರಹಸ್ಯ ಇಲ್ಲಿದೆ. ದೇವರು ಇವರನ್ನೇ ಆಯ್ಕೆ ಮಾಡಿರುವ ಮೊದಲನೇ ಮತ್ತು ಅತಿ ಮುಖ್ಯವಾದ ಕಾರಣ ಅವರಲ್ಲಿರುವ ಅಸಾಧಾರಣ ಆಂತರಿಕ ಸಹನೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ. ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ವದಂತಿಗಳು, ನಿಂದನೆಗಳು ಎದ್ದರೂ ಸರಿ, ಮಿಥುನ ರಾಶಿಯವರು ಪ್ರದರ್ಶಿಸುವ ಮಾನಸಿಕ ಸಮತೋಲನ ಮತ್ತು ಗಂಭೀರತೆ ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ಇಡೀ ಪ್ರಪಂಚವೇ ಇವರ ವಿರುದ್ಧ ಸುಳ್ಳು ಹರಡಿ ಇವರನ್ನು ಒಂಟಿ ಮಾಡಲು ಪ್ರಯತ್ನಿಸಿದರೂ ತಮ್ಮ ಬುದ್ಧಿವಂತಿಕೆಯಿಂದ ಏಕಾಂಗಿಯಾಗಿ ನಿಂತು ಹೊಸ ಇತಿಹಾಸ ಸೃಷ್ಟಿಸುವ ತಾಕತ್ತು ಇವರಿಗಿದೆ. ಇದು ಸಾಕ್ಷಾತ್ ವಾಯುದೇವ ಇವರಿಗೆ ನೀಡಿರುವ ದೈವಿಕ ಉಡುಗೊರೆ. ಮತ್ತು ಈ ಗುಣವು ನೇರವಾಗಿ 4ನೇ ಕಾರಣಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಅದೇ ಅಪ್ರತಿಮ ಸ್ಥಿರತೆಯ ಮನೋಭಾವ. ಕಷ್ಟಗಳು ಬಂದಾಗ ಇತರರು ಗಾಬರಿಯಿಂದ ಕೈಚೆಲ್ಲಿ ಕುಳಿತರೆ, ಮಿಥುನ ರಾಶಿಯವರು ಅತ್ಯಂತ ಪ್ರಾಯೋಗಿಕವಾಗಿ ಮತ್ತು ತಾರ್ಕಿಕವಾಗಿ ಯೋಚಿಸುತ್ತಾರೆ. ಇವರು ಕೇವಲ ಭಾವನೆಗಳಿಗೆ ಕರಗುವವರಲ್ಲ. ಎಷ್ಟೇ ಕಠಿಣ ವಾಸ್ತವಗಳಿದ್ದರೂ ಅವುಗಳನ್ನು ಧೈರ್ಯವಾಗಿ ಎದುರಿಸಿ ಸಮಸ್ಯೆಗಳನ್ನು ಪರಿಹರಿಸುವ ನಿಜ ಪ್ರಪಂಚದ ಸಾಧಕರು ಇವರು. ಸ್ವಯಂ ನಿಯಂತ್ರಣ. ಮಿಥುನ ರಾಶಿಯವರ ಅಪ್ರತಿಮ ಸ್ವಯಂ ನಿಯಂತ್ರಣವು ಶತ್ರುಗಳ ಕುತಂತ್ರವನ್ನು ಧೂಳಿಪಟ ಮಾಡುತ್ತದೆ. ರಕ್ಷಣೆ. ತಮ್ಮ ಮಾತಿನ ಚಾತುರ್ಯದ ಮೂಲಕವೇ ತಮ್ಮ ಪ್ರೀತಿಪಾತ್ರರನ್ನು ಅವರು ಅತ್ಯಂತ ಸುರಕ್ಷಿತವಾಗಿ ರಕ್ಷಿಸುತ್ತಾರೆ. ಮೌನ ಮತ್ತು ಪ್ರತಿದಾಳಿ. ತಮ್ಮ ಬೆನ್ನಿಗೆ ಗೋಡೆ ಒರಗಿದಾಗ ಅಂತಿಮ ಕ್ಷಣದಲ್ಲಿ ಅವರು ತೋರುವ ಆ ತೀಕ್ಷ್ಣ ಬುದ್ಧಿಯ ಪ್ರತಿದಾಳಿ ಶತ್ರುಗಳಲ್ಲಿ ಅಕ್ಷರಶಃ ನಡುಕ ಹುಟ್ಟಿಸುತ್ತದೆ. ಅಧ್ಯಾಯ 3: ಅದ್ಭುತ ಅಂತಃಪ್ರಜ್ಞೆ ಮತ್ತು ನಿಷ್ಕಲ್ಮಶ ಪ್ರಾಮಾಣಿಕತೆ. ಇದರ ಅರ್ಥವೇನು ಗೊತ್ತಾ? ಯಾರಾದರೂ ನಿಮ್ಮ ಮುಂದೆ ಬಂದು ಒಂದು ಮಾತು ಆಡುವ ಮುನ್ನವೇ ಅವರು ಸುಳ್ಳು ಹೇಳುತ್ತಿದ್ದಾರೆ, ಪ್ರೀತಿಯ ನಾಟಕವಾಡುತ್ತಿದ್ದಾರೆ ಅಂತ ನಿಮಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಗಿದೆಯಾ? ಇದು ಈ ರಾಶಿಯವರ ಮತ್ತೊಂದು ಬೆರಗುಗೊಳಿಸುವ ದೈವಿಕ ರಹಸ್ಯ. ಕಣ್ಣಿಗೆ ಕಾಣಿಸದ ಒಂದು ಅದ್ಭುತ ಜ್ಞಾನಶಕ್ತಿ ಸದಾ ಇವರನ್ನು ಕಾಯುತ್ತಿರುತ್ತದೆ. ಇದವೇ 3ನೇ ಕಾರಣ: ತೀಕ್ಷ್ಣವಾದ ಅಂತಃಪ್ರಜ್ಞೆ. ಪ್ರಪಂಚದಲ್ಲಿ ಎಷ್ಟೋ ಜನ ಒಳ್ಳೆಯವರಂತೆ ಮುಖವಾಡ ಧರಿಸಿ ನಟಿಸುತ್ತಾರೆ. ಆದರೆ ಮಿಥುನ ರಾಶಿಯವರ ಸೂಕ್ಷ್ಮ ಕಣ್ಣುಗಳ ಮುಂದೆ ಆ ಮುಖವಾಡಗಳು ಕ್ಷಣಾರ್ಧದಲ್ಲಿ ಕಳಚಿಬೀಳುತ್ತವೆ. ಯಾರು ದ್ರೋಹಿಗಳು ಎನ್ನುವುದನ್ನು ಭಗವಂತನು ಮುಂಚಿತವಾಗಿಯೇ ಒಳ ಅರಿವಿನ ಮೂಲಕ ಇವರಿಗೆ ಎಚ್ಚರಿಸುತ್ತಾನೆ. ಇದು ಪ್ರಕೃತಿ ಇವರಿಗೆ ನೀಡಿರುವ ದೈವಿಕ ರೇಡಾರ್. ಈ ರೇಡಾರ್ ನೇರವಾಗಿ 5ನೇ ಕಾರಣವನ್ನು ಜಾಗೃತಗೊಳಿಸುತ್ತದೆ.
ಅದೇ ಪ್ರಾಮಾಣಿಕತೆ ಮತ್ತು ಜ್ಞಾನದ ನಿಷ್ಠೆ. ಮಿಥುನ ರಾಶಿಯವರಿಗೆ ಸತ್ಯ ಸ್ಪಷ್ಟವಾಗಿ ಗೋಚರಿಸುವುದರಿಂದ ಅವರು ಎಂದಿಗೂ ಕಟು ಸತ್ಯವನ್ನು ತಾರ್ಕಿಕವಾಗಿ ಹೇಳಲು ಹಿಂಜರಿಯುವುದಿಲ್ಲ. ಇವರು ಸುಲಭವಾಗಿ ಯಾರನ್ನೂ ಮನಸ್ಸಿಗೆ ಸೇರಿಸಿಕೊಳ್ಳುವುದಿಲ್ಲ. ಆದರೆ ಒಮ್ಮೆ ನಂಬಿದರೆ ಅವರಿಗಾಗಿ ತಮ್ಮ ಸರ್ವಸ್ವವನ್ನೇ ಧಾರೆ ಎರೆಯುವಂತಹ ಅಚಲವಾದ ನಿಷ್ಠೆಯನ್ನು ಹೊಂದಿರುತ್ತಾರೆ. ಸತ್ಯಶೋಧಕನ ಈ ಅಸ್ತ್ರಗಳನ್ನು ಗಮನಿಸಿ. 1. ಜನರ ಗುಪ್ತ ಉದ್ದೇಶಗಳನ್ನು ಮತ್ತು ಕಪಟತನವನ್ನು ತಕ್ಷಣ ಗ್ರಹಿಸುವುದು. 2. ನಂಬಿಕೆ ದ್ರೋಹ ಮತ್ತು ಮತಿಹೀನತೆಯನ್ನು ಸಹಿಸದಿರುವುದು. 3. ಕಹಿಯಾದರೂ ಸತ್ಯವನ್ನೇ ಸಮಾಜದ ಮುಂದೆ ಇಡುವುದು. ಮಿಥುನ ರಾಶಿಯವರಿಗೆ ದ್ರೋಹ ಬಗೆಯುವುದು ಅಂದರೆ ತಮ್ಮ ಬುದ್ಧಿಭ್ರಮಣೆಯನ್ನು ತಾವೇ ಆಹ್ವಾನಿಸಿಕೊಂಡಂತೆ. ಇವರಿಗೆ ಮೋಸ ಮಾಡಿದರೆ ಭಾರೀ ಪ್ರಮಾಣದ ಕರ್ಮದ ತಿರುಗೇಟು ಖಂಡಿತ. ಇವರು ಆ ನೋವನ್ನು ಮರೆತು ಜ್ಞಾನಿಯಂತೆ ಸುಮ್ಮನಾದರೂ ಸೃಷ್ಟಿಕರ್ತನು ಆ ದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸಿಯೇ ತೀರುತ್ತಾನೆ. ಅಧ್ಯಾಯ 4. ಕಠಿಣ ಶ್ರಮದ ಮರುಹುಟ್ಟು ಮತ್ತು ಆಧ್ಯಾತ್ಮಿಕತೆ. ಈಗ ನಾವು ಅತ್ಯಂತ ನಿಗೂಢವಾದ ರೋಮಾಂಚಕ ಹಂತಕ್ಕೆ ತಲುಪಿದ್ದೇವೆ. ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು, ಇನ್ನು ಏನೂ ಉಳಿದಿಲ್ಲ ಅಂದುಕೊಂಡಾಗ ನಡೆಯುವ ಚಮತ್ಕಾರಿಕ ಮರುಹುಟ್ಟಿನ ಅಧ್ಯಾಯ ಇದು. ಇದುವೇ 2ನೇ ಕಾರಣ. ವಜ್ರದಂತೆ ಒತ್ತಡದಲ್ಲೇ ಮತ್ತಷ್ಟು ಜ್ಞಾನದ ಹೊಳಪನ್ನು ಪಡೆಯುವ ದೈವಿಕ ಸಾಮರ್ಥ್ಯ. ಜ್ಯೋತಿಷ್ಯದ ಬುಧನ ಪ್ರಭಾವದಿಂದಾಗಿ ಮಿಥುನ ರಾಶಿಯವರು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಎಷ್ಟೇ ಪಾತಾಳಕ್ಕೆ ಕುಸಿದರೂ ಶೂನ್ಯದಿಂದಲೇ ಮತ್ತೆ ಅದ್ಭುತವಾಗಿ ಎದ್ದು ನಿಂತು ಹೊಸ ಸಾಮ್ರಾಜ್ಯವನ್ನು ಕಟ್ಟಬಲ್ಲರು. ಸೋಲು ಇವರಿಗೆ ಅಂತ್ಯವಂತೂ ಅಲ್ಲವೇ ಅಲ್ಲ, ಅದು ಮತ್ತೊಂದು ಬೃಹತ್ ವೈಭವದ ಆರಂಭವಷ್ಟೇ. ಹೀಗೆ ಪದೇ ಪದೇ ಕುಸಿದು ಏಳುವ ಪ್ರಕ್ರಿಯೆಯು 6ನೇ ಕಾರಣವನ್ನು ಸಕ್ರಿಯಗೊಳಿಸುತ್ತದೆ. ಅದೇ ಆಧ್ಯಾತ್ಮಿಕ ಪರಿವರ್ತನೆ. ಈ ಕಠಿಣ ಪರಿಸ್ಥಿತಿಗಳು ಇವರಲ್ಲಿರುವ ಲೌಕಿಕ ಆಸೆಗಳನ್ನು, ಮಾನಸಿಕ ಗೊಂದಲಗಳನ್ನು ಶುದ್ಧೀಕರಿಸಿ ಆಳವಾದ ದೈವಿಕ ಜ್ಞಾನವನ್ನು ಅರಳಿಸುತ್ತವೆ. ಅಧ್ಯಾಯ 5. 7ನೇ ರಹಸ್ಯ, ಜಗತ್ತಿನ ಮಾರ್ಗದರ್ಶಕರು. ನಾವೀಗ ಈ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿದ್ದೇವೆ. ಇಷ್ಟೆಲ್ಲ ಕಷ್ಟಗಳನ್ನು ಮಿಥುನ ರಾಶಿಯವರೇ ಯಾಕೆ ಅನುಭವಿಸಬೇಕು? ಭಗವಂತ ಇವರನ್ನೇ ಯಾಕೆ ಆರಿಸಿಕೊಂಡಿದ್ದಾನೆ? 7ನೇ ಮತ್ತು ಅತ್ಯಂತ ಶಕ್ತಿಶಾಲಿ ಕಾರಣ. ಮಿಥುನ ರಾಶಿಯವರು ಬೇರಾರೂ ಅಲ್ಲ, ಈ ಜಗತ್ತಿನ ಮಾರ್ಗದರ್ಶಕರು ಮತ್ತು ಜ್ಞಾನದ ಪಾಲಕರು. ಧರ್ಮವನ್ನು, ಸತ್ಯವನ್ನು ಮತ್ತು ಸಮಾಜವನ್ನು ಸರಿಯಾದ ಹಾದಿಗೆ ತರಲು ಭಗವಂತನು ಇವರನ್ನು ಕಷ್ಟಗಳ ಅಗ್ನಿಕುಂಡದಲ್ಲಿ ಬೇಯಿಸಿ ದೃಢಮನಸ್ಸಿನ ಪ್ರಬುದ್ಧ ನಾಯಕರನ್ನಾಗಿ ರೂಪಿಸುತ್ತಿದ್ದಾನೆ. ನೆನಪಿರಲಿ, ಮಿಥುನ ರಾಶಿಯವರು ಕೇವಲ ಕಷ್ಟಪಡುವುದಿಲ್ಲ, ದೇವರ ಶ್ರೇಷ್ಠ ಜ್ಞಾನಿಗಳಾಗಲು ಅವರ ಆತ್ಮವು ಪರಿಶುದ್ಧಗೊಳ್ಳುತ್ತಿದೆ. ಅಧ್ಯಾಯ 6. ಸಾಕ್ಷಾತ್ ಮಹಾವಿಷ್ಣು ಮತ್ತು ಸರಸ್ವತೀ ದೇವಿಯ ದೈವಿಕ ರಕ್ಷಣಾ ಕವಚ. ಹಾಗಾದರೆ ಈ ಕಠಿಣ ಹಾದಿಯಲ್ಲಿ ನಿಮ್ಮ ರಕ್ಷಣೆ ಯಾರು? ಸದಾಕಾಲ ನಿಮ್ಮ ಬೆನ್ನು ಹಿಂದೆ ನಿಂತು ಕಾಪಾಡುವ ಒಂದು ಅಗೋಚರ ಪ್ರಬಲ ಶಕ್ತಿ ಇದೆ. ಈ ಗ್ರಹಗತಿಗಳ ಕಾಲರೇಖೆ ಗಮನಿಸಿ. 2026ರ ಗ್ರಹಗತಿಗಳು ನಿಮ್ಮ ಪರವಾಗಿ ದೊಡ್ಡ ಮಟ್ಟದ ಅದ್ಭುತ ಮಾಡಲು ಸಜ್ಜಾಗಿವೆ. ಜೂನ್ ತಿಂಗಳ ಕಾಲಸರ್ಪಯೋಗವು ಆಧ್ಯಾತ್ಮಿಕ ಪರೀಕ್ಷೆ ಒದ್ದಿದ್ದರೆ, ಕರ್ಕಾಟಕ ರಾಶಿಯಲ್ಲಿನ ಗುರುಬಲವು ನಿಮ್ಮ ಧನಸ್ಥಾನ ಮತ್ತು ಕುಟುಂಬಕ್ಕೆ ಅಖಂಡ ದೈವಿಕ ಶಕ್ತಿಯನ್ನು ನೀಡಲಿದೆ. ಹಾಗೆಯೇ ವಕ್ರ ಶನಿಯು ದೀರ್ಘಾವಧಿಯ ಯಶಸ್ಸು ಮತ್ತು ಕರ್ಮದ ಸಂಪತ್ತನ್ನು ತರುತ್ತಿದ್ದಾನೆ. ನಿಮಗೆ ಮೋಸ ಮಾಡಿದವರು, ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಜ್ಞಾನದ ಮುಂದೆ ಬಂದು ತಲೆಬಾಗುವ ಸಮಯ ಸನ್ನಿಹಿತವಾಗಿದೆ. ಇದೊಂದು ಬೃಹತ್ ಕಂಬ್ಯಾಕ್. ಹಾಗಾಗಿ ಸೇಡು ತೀರಿಸಿಕೊಳ್ಳುವ ಯೋಚನೆಯನ್ನು ಪ್ರಕೃತಿಗೆ ಬಿಟ್ಟುಬಿಡಿ. ನಿಮ್ಮ ಆರಾಧ್ಯ ದೈವ ಸಾಕ್ಷಾತ್ ಶ್ರೀಮನ್ನಾರಾಯಣ ಮತ್ತು ಜಗನ್ಮಾತೆ ಸರಸ್ವತಿಯ ದೈವಿಕ ನ್ಯಾಯಾಲಯದಲ್ಲಿ ನಿಮ್ಮ ಶತ್ರುಗಳಿಗೆ ಕರ್ಮದ ಶಿಕ್ಷೆ ಆಗಲೇ ಸಿದ್ಧವಾಗಿದೆ. ಹೌದು ಮಿಥುನ ರಾಶಿಯವರೇ, ದೈವಿಕ ನ್ಯಾಯದ ಆ ಚಕ್ರ ಈಗ ತಿರುಗಲು ಆರಂಭವಾಗಿದೆ. ಇನ್ನು ನೀವು ಕಣ್ಣೀರು ಹಾಕುವ ಅಗತ್ಯವೇ ಇಲ್ಲ. ನೀವು ಮಾಡಬೇಕಾಗಿದ್ದು ಇಷ್ಟೇ: ನಿಮ್ಮ ಬೆನ್ನು ಹಿಂದೆ ಸಾಕ್ಷಾತ್ ಮಹಾವಿಷ್ಣು ಮತ್ತು ಸರಸ್ವತೀ ದೇವಿ ಇದ್ದಾರೆ ಎಂಬ ಆಂತರಿಕ ಶಕ್ತಿಯನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಧರ್ಮ ಹಾಗೂ ಸತ್ಯದ ಹಾದಿಯಲ್ಲಿ ಧೈರ್ಯವಾಗಿ ಮುನ್ನಡೆಯಿರಿ. ನೆನಪಿರಲಿ, ಮಿಥುನ ರಾಶಿಯವರು ಕತ್ತಲೆಯಲ್ಲಿ ಕರಗಿ ಹೋಗುವ ಸಾಮಾನ್ಯ ಜೀವಿಗಳಲ್ಲ. ನೀವು ಈ ಸೃಷ್ಟಿಕರ್ತನ ವಿಶೇಷ ಜ್ಞಾನಾಸ್ತ್ರಗಳು. ನಿಮ್ಮ ಮೇಲಿರುವ ಆ ದೈವಿಕ ಕೃಪೆಯನ್ನು ಮತ್ತು ನಿಮ್ಮ ಜನ್ಮ ರಹಸ್ಯವನ್ನು ಇಂದಿನಿಂದ ಹೆಮ್ಮೆಯಿಂದ ಒಪ್ಪಿಕೊಳ್ಳಿ. ಈ ಆಳವಾದ ವಿಶ್ಲೇಷಣೆ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ನಿಮ್ಮಲ್ಲಿ ಮಲಗಿದ್ದ ಆಂತರಿಕ ಚೇತನವನ್ನು ಜಾಗೃತಗೊಳಿಸಿದರೆ ಈಗಲೇ ಆ ದೈವಿಕ ಶಕ್ತಿಗೆ ಗೌರವ ಸಲ್ಲಿಸಿ. ಈ ಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಮಿಥುನ ರಾಶಿಯವನು ಅಥವಾ ನಾನು ಮಿಥುನ ರಾಶಿಯವಳು ಎಂದು ಹೆಮ್ಮೆಯಿಂದ ಬರೆಯುವ ಮೂಲಕ ಈ ಇಡೀ ಜಗತ್ತಿಗೆ ನಿಮ್ಮ ನೈಜ ಶಕ್ತಿಯನ್ನು ಘೋಷಿಸಿ. ಭಗವಂತನು ನಿಮಗೆ ಸದಾ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಶುಭಮಂಗಲಂ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ
ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.